ಬನ್ನಿ ಇವತ್ತಿನ ಕಥೆಯೊಳಗೆ ಇಳಿಯೋಣ. ಒಬ್ಬ ಸಾಮಾನ್ಯ ಜ್ಯೂಸ್ ಅಂಗಡಿಯವನು ತನ್ನ ಸ್ವಂತ ಬುದ್ಧಿವಂತಿಕೆಯಿಂದ ಇಡೀ ದೇಶದ ಸಂಗೀತ ಸಾಮ್ರಾಜ್ಯವನ್ನೇ ಕಟ್ಟಿ ಕ್ಯಾಸೆಟ್ ಕಿಂಗ್ ಅಂತಾನೆ ಪ್ರಸಿದ್ಧನಾಗ್ತಾನೆ. ಆದರೆ ಅದೇ ಯಶಸ್ಸು ಅವನ ಅಂತ್ಯಕ್ಕೆ ಕಾರಣವಾಗಿ ಹಗಲು ಹೊತ್ತಲ್ಲೇ ಬರ್ಬರವಾಗಿ ಹತ್ಯೆಯಾಗ್ತಾನೆ. ಈ ಘಟನೆ ನಡೆದಿದ್ದು ಆಗಸ್ಟ್ 12, 1997ರಂದು. ಸ್ಥಳ ಮುಂಬೈನ ಜಿತೇಶ್ವರ್ ಮಹಾದೇವ್ ದೇವಸ್ಥಾನ. ಗುಲ್ಶನ್ ಕುಮಾರ್ ಅವರು ಪ್ರತಿದಿನ ಬೆಳಿಗ್ಗೆ ಪೂಜೆಗೆ ಭೇಟಿ ನೀಡುತ್ತಿದ್ದ ಜಾಗವಿದು. ತುಂಬಾನೇ ಶಾಂತವಾದ ಪವಿತ್ರವಾದ ಸ್ಥಳ. ಅಂದೂ ಕೂಡ ಅವರು ಪೂಜೆ ಮುಗಿಸಿ ದೇವಸ್ಥಾನದಿಂದ ಹೊರಬರುತ್ತಿದ್ರು. ಆಗ ಒಬ್ಬ ವ್ಯಕ್ತಿ ಅವರ ಮುಂದೆ ಬಂದು ನಿಂತ. ಅವನ ಕೈಯಲ್ಲಿ ಗನ್ನಿತ್ತು. ಆತ ತಣ್ಣಗಿನ ಸ್ವರದಲ್ಲಿ ಹೇಳಿದ, ತುಂಬಾ ಪೂಜೆ ಮಾಡಿದ್ಯಾ, ಈಗ ಮೇಲು ಹೋಗಿ ಮಾಡು. ಆ ಮಾತು ಮುಗಿತಿತ್ತಂತೆ ಗುಂಡಿನ ಸುರಿಮಳೆಯೇ ಆಯಿತು. ಅಷ್ಟ್ರಲ್ಲಿ ಇನ್ನಿಬ್ರು ಶೂಟರ್ಗಳು ಸೇರ್ಕೊಂಡ್ರು. ಅವರ ದೇಹವನ್ನು ಹೊಕ್ಕಿದ್ದು ಬರೋಬ್ಬರಿ 16 ಗುಂಡುಗಳು. ಅಷ್ಟೇ ಅಲ್ಲ, ಈ ಕೊಲೆಯ ಕ್ರೌರ್ಯ ಎಷ್ಟಿತ್ತು ಅಂದ್ರೆ, ಇದನ್ನ ಮಾಡುವಾಗ ದುಬೈನಲ್ಲಿ ಕೂತಿದ್ದ ಒಬ್ಬ ಅಂಡರ್ವರ್ಲ್ಡ್ ಡಾನ್ಗೆ ಲೈವ್ ಫೋನ್ ಕಾಲ್ ಮಾಡಲಾಗಿತ್ತು. ಯಾಕೆ ಗೊತ್ತಾ? ಗುಲ್ಶನ್ ಕುಮಾರ್ ಅವರ ಚೀರಾಟವನ್ನ ಆತ ನೇರವಾಗಿ ಕೇಳಲಿ ಅಂತ. ಇಡೀ ಭಾರತವೇ ಈ ಹತ್ಯೆಯಿಂದ ಬೆಚ್ಚಿಬಿದ್ದಿತು. 2 ಪ್ರಶ್ನೆಗಳು ಎಲ್ಲರನ್ನೂ ಕಾಡುತ್ತಿದ್ದವು. ಮೊದಲನೇದು, ಯಾರಿದು ಕ್ಯಾಸೆಟ್ ಕಿಂಗ್? ಎರಡನೇದು, ಅವರನ್ನ ಕೊಲ್ಲುವಷ್ಟು ದ್ವೇಷ ಕಟ್ಟಿಕೊಂಡವರು ಯಾರು? ಈ ಯಾರು ಮತ್ತು ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ನಾವು ಗುಲ್ಶನ್ ಕುಮಾರ್ ಅವರ ಅದ್ಭುತ ಪಯಣದ ಆರಂಭಕ್ಕೆ ಹೋಗ್ಬೇಕು. ಒಂದು ಜ್ಯೂಸ್ ಅಂಗಡಿಯಿಂದ ಸಂಗೀತ ಸಾಮ್ರಾಜ್ಯ ಕಟ್ಟಿದ ಕಥೆಯಿದು. ಅವರು ತಮ್ಮ ಇಡೀ ಸಾಮ್ರಾಜ್ಯವನ್ನ ಕಟ್ಟಿದ್ದು ಒಂದು ಜಾಣ್ಮೆಯ ವ್ಯಾಪಾರ ತಂತ್ರದ ಮೇಲೆ. ಅದು ಭಾರತದ ಕೃತಿಸ್ವಾಮ್ಯ ಕಾಯ್ದೆಯಲ್ಲಿದ್ದ ಒಂದು ಸಣ್ಣ ಲೋಪವನ್ನ ಬಳಸ್ಕೊಡೋದು. ಈ ಕಾನೂನಿನ ಪ್ರಕಾರ ಮೂಲ ಕಲಾವಿದರಿಗೆ ತಿಳಿಸಿ ಯಾವುದೇ ಜನಪ್ರಿಯ ಹಾಡಿನ ಕವರ್ ವರ್ಷನ್ ಅಂದ್ರೆ ಮರು ಆವೃತ್ತಿ ಮಾಡಬಹುದಿತ್ತು. ಅದು ಕಾನೂನು ಬಾಹಿರವಾಗಿರಲಿಲ್ಲ. ಈ ಅವಕಾಶವನ್ನೇ ಬಳಸಿಕೊಂಡು ಗುಲ್ಶನ್ ಕುಮಾರ್ ಹಿಟ್ ಹಾಡುಗಳ ಕವರ್ ವರ್ಷನ್ಗಳನ್ನ ಮಾಡಿ ಕಡಿಮೆ ಬೆಲೆಗೆ ಮಾರಲು ಶುರು ಮಾಡಿದ್ರು. ದೊಡ್ಡ ಮ್ಯೂಸಿಕ್ ಕಂಪನಿಗಳು 50-60 ರೂಪಾಯಿಗೆ ಮಾರುತ್ತಿದ್ದ ಕ್ಯಾಸೆಟ್ಗಳನ್ನ ಟಿ ಸೀರೀಸ್ ಕೇವಲ 20-25 ರೂಪಾಯಿಗೆ ಜನರಿಗೆ ತಲುಪಿಸುತ್ತಿತ್ತು. ಇದರ ಪರಿಣಾಮ ಎಷ್ಟಿತ್ತು ಗೊತ್ತಾ? 90ರ ದಶಕದ ಹೊತ್ತಿಗೆ ಭಾರತದ ಇಡೀ ಹಿಂದಿ ಸಂಗೀತ ಮಾರುಕಟ್ಟೆಯ ಮುಕ್ಕಾಲು ಭಾಗ ಅಂದ್ರೆ 75% ಪಾಲು ಟಿ ಸೀರೀಸ್ ಕೈಯಲ್ಲಿತ್ತು. ಉಳಿದ ಎಲ್ಲ ಕಂಪನಿಗಳದು ಸೇರಿ ಕೇವಲ 25%. ಕೇವಲ ಕವರ್ ವೆರ್ಷನ್ಗಳಷ್ಟೇ ಅಲ್ಲ, ಅವರು ಸ್ವಂತ ಸೌಂಡ್ ಟ್ರ್ಯಾಕ್ಗಳನ್ನು ನಿರ್ಮಿಸಲು ಶುರು ಮಾಡಿದ್ರು. 1990ರಲ್ಲಿ ಬಂದ ಆಶಿಕಿ ಚಿತ್ರದ ಸಂಗೀತ ಕ್ಯಾಸೆಟ್ಗಳು ಮಾರಾಟದ ಎಲ್ಲಾ ದಾಖಲೆಗಳನ್ನು ಮುರಿದು ಗುಲ್ಶನ್ ಕುಮಾರ್ ಅವರನ್ನು ಸಂಗೀತ ಕ್ಷೇತ್ರದ ನಿರ್ವಿವಾದಿತ ರಾಜನನ್ನಾಗಿ ಮಾಡಿಬಿಡ್ತು. ಆದ್ರೆ ಇಷ್ಟು ವೇಗವಾಗಿ ಬೆಳೆದಾಗ ಏನಾಗುತ್ತೆ? ಸಹಜವಾಗಿಯೇ ನೀವು ಆಳುತ್ತಿರೋ ಉದ್ಯಮದಲ್ಲೇ ಶಕ್ತಿಶಾಲಿ ಶತ್ರುಗಳು ಹುಟ್ಕೊಳ್ತಾರೆ. ಗುಲ್ಶನ್ ಕುಮಾರ್ ವಿಷಯದಲ್ಲೂ ಹಾಗೆಯೇ ಆಯ್ತು. ಈ ಶತ್ರುಗಳ ಸಾಲಲ್ಲಿ ಮೊದಲು ಬಂದಿದ್ದು ಸಂಗೀತ ನಿರ್ದೇಶಕ ನದೀಮ್ ಸೈಫಿ. ಆಶಿಕಿ ಮೂಲಕ ನದೀಮ್ರನ್ನು ಸ್ಟಾರ್ ಮಾಡಿದ್ದೇ ಗುಲ್ಶನ್ ಕುಮಾರ್. ಆದರೆ ಕ್ರಮೇಣ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾದವು. ನದೀಮ್ ಅವರ ಸೋಲೋ ಹಾಡಿನ ಆಲ್ಬಮ್ ಅನ್ನು ಪ್ರಮೋಟ್ ಮಾಡಲು ಗುಲ್ಶನ್ ಕುಮಾರ್ ನಿರಾಕರಿಸಿದಾಗ ಈ ಸಂಘರ್ಷ ತಾರಕಕ್ಕೇರಿತು. ಗುಲ್ಶನ್ ಕುಮಾರ್ ತನ್ನ ವೃತ್ತಿ ಜೀವನವನ್ನು ಹಾಳು ಮಾಡಲು ನೋಡ್ತಿದ್ದಾರೆ ಅಂತ ನದೀಮ್ ಭಾವಿಸಿದ್ರು. ನದೀಮ್ ದೃಷ್ಟಿಯಲ್ಲಿ ಗುಲ್ಶನ್ ಕುಮಾರ್ ಉದ್ದೇಶಪೂರ್ವಕವಾಗಿ ಆ ಆಲ್ಬಮ್ ಅನ್ನು ಸರಿಯಾಗಿ ಪ್ರಚಾರ ಮಾಡಲಿಲ್ಲ. ಯಾಕಂದ್ರೆ ತಾನೊಬ್ಬ ಗಾಯಕನಾಗಿ ಬೆಳೆಯುವುದು ಅವರಿಗೆ ಇಷ್ಟವಿರಲಿಲ್ಲ ಅಂತ ನದೀಮ್ ನಂಬಿದ್ರು. ಇದು ವೃತ್ತಿಪರ ಜಗಳದಿಂದ ವೈಯಕ್ತಿಕ ದ್ವೇಷಕ್ಕೆ ತಿರುಗಿತ್ತು. ಇದು ಕೇವಲ ಬಾಲಿವುಡ್ನ ಒಳಗಿನ ದ್ವೇಷವಾಗಿರಲಿಲ್ಲ. ಅದೇ ಸಮಯದಲ್ಲಿ ಮುಂಬೈನ ಅಂಡರ್ವರ್ಲ್ಡ್ನ ಕರಿನೆರಳು ಕೂಡ ಗುಲ್ಶನ್ ಕುಮಾರ್ ಮೇಲೆ ಬೀಳಲು ಶುರುವಾಗಿತ್ತು. ಕುಖ್ಯಾತ ಭೂಗತ ಡಾನ್ ಅಬು ಸಲೇಂ ಕಡೆಯಿಂದ ಗುಲ್ಶನ್ ಕುಮಾರಿಗೆ ಬೆದರಿಕೆ ಕರೆಗಳು ಬರಲಾರಂಭಿಸಿದವು. ಬೇಡಿಕೆ ಏನಿತ್ತು ಅಂದ್ರೆ 10 ಕೋಟಿ ರೂಪಾಯಿ ಹಫ್ತಾ ಅಂದ್ರೆ ರಕ್ಷಣಾ ಹಣ. ಆದ್ರೆ ಆಳವಾದ ಧಾರ್ಮಿಕ ನಂಬಿಕೆಯುಳ್ಳ ಗುಲ್ಶನ್ ಕುಮಾರ್ ಇದಕ್ಕೆ ಜಗ್ಗಿಲಿಲ್ಲ. ಅವರು ನೇರವಾಗಿ ಹೇಳ್ಬಿಟ್ರು, ನಿನಗೆ ಹಣ ಕೊಡುವ ಬದಲು ಅದೇ ದುಡ್ಡಲ್ಲಿ ವೈಷ್ಣೋದೇವಿ ದೇವಸ್ಥಾನದಲ್ಲಿ ಬಡವರಿಗೆ ಅನ್ನದಾನ ಮಾಡಿಸ್ತೇನೆ ಅಂತ. ಇದು ನೇರವಾಗಿ ಅಂಡರ್ವರ್ಲ್ಡ್ಗೆ ಸವಾಲ್ ಹಾಕಿದಂತಿತ್ತು. ಸರಿ, ಈಗ ಕೊಲೆಯಾಗಿದೆ. ತನಿಖೆ ಶುರು ಮಾಡಿದ ಪೊಲೀಸರ ಮುಂದೆ 2 ಸ್ಪಷ್ಟವಾದ ಉದ್ದೇಶಗಳು ಅಂದ್ರೆ ಮೋಟಿವ್ಸ್ ಇದ್ವು. ಒಂದು ಬಾಲಿವುಡ್ನೊಳಗಿನ ವೃತ್ತಿಪರ ದ್ವೇಷ, ಇನ್ನೊಂದು ಭೂಗತ ಜಗತ್ತಿನ ಹಫ್ತಾ ಬೇಡಿಕೆಗೆ ಬಗ್ಗದೇ ಇದ್ದದ್ದು. ತನಿಖೆ ಮುಂದುವರೆದಂತೆ ಪೊಲೀಸರಿಗೆ ಒಂದು ಆಘಾತಕಾರಿ ಸಾಧ್ಯತೆ ಕಾಣಿಸಿತು. ಅದೇನೆಂದರೆ, ಈ 2 ಕಾರಣಗಳು ಪ್ರತ್ಯೇಕವಲ್ಲ, ಬದಲಿಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ. ವೃತ್ತಿಪರ ದ್ವೇಷ ಮತ್ತು ಸಂಘಟಿತ ಅಪರಾಧ ಒಂದಾಗಿ ಈ ಕೊಲೆ ಮಾಡಿಸಿವೆ ಅನ್ನೋದು ಅವರ ಸಿದ್ಧಾಂತವಾಗಿತ್ತು.
ಪೊಲೀಸರ ಥೇರಿ ಪ್ರಕಾರ ನದೀಂ ಸೈಫಿ ತನ್ನ ವೃತ್ತಿಪರ ದ್ವೇಷದಿಂದ ಗುಲ್ಶನ್ ಕುಮಾರ್ ಹತ್ಯೆಗೆ ಸಂಚು ರೂಪಿಸಿದ್ದ. ದುಬೈನಲ್ಲಿ ನಡೆದ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಅಂಡರ್ವರ್ಲ್ಡ್ ವ್ಯಕ್ತಿಗಳ ಜೊತೆ ಸೇರಿ ಈ ಪ್ಲಾನ್ ಮಾಡಲಾಗಿತ್ತು. ಇದಕ್ಕೆ ಇನ್ನೊಬ್ಬ ಮ್ಯೂಸಿಕ್ ಕಂಪನಿ ಮಾಲೀಕ ರಮೇಶ್ ತೌರಾಣಿ ಹಣಕಾಸಿನ ನೆರವು ನೀಡಿದ್ದ ಮತ್ತು ಕೊನೆಗೆ ಅಬು ಸಲೀಂನ ಶೂಟರ್ಗಳು ಈ ಕೃತ್ಯ ಎಸಗಿದ್ರು ಅಂತ ಪೊಲೀಸರು ಆರೋಪಿಸಿದ್ರು. ಆದರೆ ಆರೋಪ ಮಾಡೋದು ಒಂದು, ಅದನ್ನ ಕೋರ್ಟ್ನಲ್ಲಿ ಸಾಬೀತು ಮಾಡೋದು ಇನ್ನೊಂದು. ಈ ಪ್ರಕರಣದ ಪ್ರಮುಖ ಆರೋಪಿಗಳಿಗೆ ಏನಾಯ್ತು ಅಂತ ನೋಡಿದ್ರೆ ಇದರ ಜಟಿಲತೆ ನಮಗೆ ಅರ್ಥವಾಗುತ್ತೆ. ನದೀಂ ಸೈಫಿ ಬ್ರಿಟನ್ಗೆ ಪರಾರಿಯಾದ್ರೂ ಅವರನ್ನು ಭಾರತಕ್ಕೆ ಗಡೀಪಾರು ಮಾಡಲು ಸಾಧ್ಯವಾಗ್ಲಿಲ್ಲ. ರಮೇಶ್ ತೌರಾನಿ ಖುಲಾಸೆಗೊಂಡ್ರು. ಅಬು ಸಲೀಂ ಮೇಲೆ ಈ ಕೇಸ್ನಲ್ಲಿ ವಿಚಾರಣೆಯೇ ನಡೆಯಲಿಲ್ಲ. ಅಂದ್ರೆ ಇಡೀ ಪ್ರಕರಣದ ಕೊನೆಯಲ್ಲಿ ಏನಾಯ್ತು? ಶಿಕ್ಷೆಗೊಳಗಾಗಿದ್ದು ಕೇವಲ ಗುಂಡು ಹಾರಿಸಿದ ವ್ಯಕ್ತಿ ಅಬ್ದುಲ್ ರೌಫ್ ಮಾತ್ರ. ಅವನಿಗೆ ಜೀವಾವಧಿ ಶಿಕ್ಷೆಯಾಯಿತು. ಆದರೆ ಸಂಚು ರೂಪಿಸಿದವರೆಂದು ಆರೋಪಿಸಲಾದ ಪ್ರಮುಖ ವ್ಯಕ್ತಿಗಳು ಕಾನೂನಿನಿಂದ ಪಾರಾದ್ರು. ಹಾಗಾದ್ರೆ ಈ ಕಥೆ ನಮ್ಗೆ ಹೇಳೋದೇನು? ಇದು ಮಹತ್ವಾಕಾಂಕ್ಷೆ, ಕಲೆ ಮತ್ತು ಅಪರಾಧದ ಒಂದು ಕಥೆ. ಬಾಲಿವುಡ್ನ ಗ್ಲಾಮರ್ ಮತ್ತು ಭೂಗತ ಜಗತ್ತಿನ ಕ್ರೂರ್ಯದ ನಡುವಿನ ಗೆರೆ. 16 ಗುಂಡುಗಳ ಸದ್ದಿನಲ್ಲಿ ಅಳಿಸಿಹೋದ ಒಂದು ಕರಾಳ ಅಧ್ಯಾಯವಿದು. ಇಲ್ಲಿ ಒಂದು ಎಲ್ಲಿ ಮುಗಿತದೆ ಮತ್ತು ಇನ್ನೊಂದು ಎಲ್ಲಿಂದ ಶುರುವಾಗ್ತದೆ ಅಂತ ಹೇಳೋದೇ ಕಷ್ಟ.